ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಏನಪ್ಪ ಅಂತಂದರೆ, ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅಜಿತ್ ಭೂಮಿ ಮಾತಾಡ್ತಾ ಅದು ಎಂಥ ದೊಡ್ಡ ಎಡ್ಬೆಟ್ ಮಾಡ್ಕೊಂಡಿದ್ದಾರೆ ಅಂತ. ಮುಂದೆ ಆ ಎಡ್ಬೆಟ್ಗೆ ಪ್ರತಿಫಲ ಏನು ಕೊಡ್ತಾರೆ ನಮ್ಮ ಭೂಮಿ, ನಮ್ಮ ಅಜಿತ್ ಅವ್ರಿಗೆ ಉತ್ತರ ಏನು ಕೊಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಏನಾಗುತ್ತೆ ಅಂತಂದರೆ, ಇಬ್ಬರು ಕೋಪ ಬರುತ್ತೆ, ಮಾತಾಡ್ಕೊಳ್ತಾರೆ. ಸಾಯಿಬ್ರೇ ಏನು ಮಾಡಿಬಿಟ್ರಿ ನೀವು ಅಂದ ತಕ್ಷಣ, ಅಲ್ಲ ನಾನು ಇಮೇಜ್ ಮಾಡ್ಕೊ ಅಂತ ಹೇಳಿದೆ, ನೀನು ಮಾಡಿಕೊಂಡೆ. ನೀನಾದರೂ ಇಲ್ಲ ನನಗೆ ಮನಸ್ಸಿಲ್ಲ, ನನಗೆ ಇಷ್ಟ ಇಲ್ಲ, ನಾನು ಮಾಡ್ಕೊಳ್ಳಲ್ಲ ಅಂತ ಹೇಳ್ಬೋದಾಗಿತ್ತಾನೆ, ನೀನು ಯಾಕೆ ಇಮ್ಯಾಜಿನೇಷನ್ಗೆ ಹೋದೆ ಅಂತ ಹೇಳ್ಬಿಟ್ಟು ಮತ್ತೆ ಇಬ್ಬರು ಮಧ್ಯೆ ಜಗಳ ಸ್ಟಾರ್ಟು. ಇಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಬನ್ನಿ, ರೂಮ್ ಬನ್ನಿ ಅಂತ ಹೇಳ್ಬಿಟ್ಟು ರೂಮಲ್ಲಿ ಬಂದು ಲಾಕ್ ಮಾಡ್ತಾಳೆ ಅಜಿತ್ ಅವ್ರನ್ನ. ಏನಾಗಿದೆ ನಿಮಗೆ, ಇಲ್ಲಿ ಯಾಕೆ ನಾನು ಲಾಕ್ ಮಾಡ್ತಿದ್ದೀಯ ಅಂದಾಗ, ಅಲ್ಲ ಸಾಹೇಬ್ರೆ ಎಲ್ಲೋದ್ರೂ ನಾವೇನು ಮಾತಾಡಿದ್ರು ಬಂದು ಕೇಳಿಸ್ಕೊತಾ ಇರ್ತಾರಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅಲ್ಲ ಸಾಹೇಬ್ರೆ, ಏನು ಸಾಹೇಬ್ರೆ ನೀವು ಇಂಥ ದೊಡ್ಡ ಎಡವಟ್ಟು ಮಾಡಿಬಿಟ್ರಿ ನೀವು ಅಂತ ಹೇಳಿದಾಗ, ಅಲ್ಲ ಭೂಮಿ ನಾನೇನೋ ಇಮ್ಯಾಜಿನೇಷನ್ಗೆ ಹೋಗೋಣ ಅಂತ ಹೇಳಿದೆ, ನೀನು ಸರಿ ಆಯಿತು ಸಾಹೇಬ್ರೆ ಅಂತ ಹೇಳಿದೆ. ಇಲ್ಲ ಸಾಹೇಬ್ರೆ ನನಗೆ ಇಷ್ಟ ಇಲ್ಲ, ಇಮ್ಯಾಜಿನೇಷನ್ಗೆ ಹೋಗಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದಾಗ, ನೋಡಿ ಸಾಹೇಬ್ರೆ ಈಗ ನೀವೇನೇ ಎಡವಟ್ಟು ಮಾಡಿರೋದು, ಅತ್ತೆಗೆ ಭಾಷೆ ಕೊಟ್ಟಿರೋದು ನೀವೇ. ಯಾಕಂದರೆ ಅಜಿತಾ ನೀನು ಆಗಲೇ ನನಗೆ ಕೇಳಿಯಲ್ಲೋ ಏನು ಆಸೆ ಅಂತ. ಏನಿಲ್ಲ ಕಣೋ, ಒಂದು ಪುಟ್ಟು ಮೊಮ್ಮಗಳನ್ನ ಕೊಟ್ಬಿಡ್ಕೊಣೋ, ಅದ್ರ ಜೊತೆ ಆಟ ಆಡ್ಕೊಂಡು ಇರ್ತೀನಿ, ನಿನ್ನ ತಂಟೆಗೆ ಬರೋದಿಲ್ಲ, ಅದೇ ಕಣೋ ನಾನು ಮಾತಾಡಿದ್ದು ಅಂತ ಹೇಳಿ ಸಂಗೀತಮ್ಮಗೆ ಫುಲ್ ಈಜಿ ಆಗಿಬಿಡ್ತು. ಕೊಟ್ಟಿರೋ ಮಾತು ನನ್ನ ಮಗ ನಡೆಸ್ಕೊಡ್ತಾನೆ, ಹಂಗೂ ಹಿಂಗೂ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸಾಹೇಬ್ರೆ ಏನು ಮಾಡಿದ್ರಿ ಸಾಹೇಬ್ರೆ ನೀವು, ರೂಮಲ್ಲಿ ಸರಿಯಾಗಿ ಕ್ಲಾಸ್ ತೊಗೋತಾಳೆ ಭೂಮಿ. ಅಲ್ಲ ಭೂಮಿ, ಈಗ ನೀನು ನಾನು ಸರಿ, ಈಗ ಏನು ಮಾಡಬೇಕು, ಈಗ ಸದ್ಯಕ್ಕೆ ನಮಗೆ ಮಗು ಮಾಡೋ ಆಸೆ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೋಗಿ ಹೇಳಬೇಕು ಸಾಹೇಬ್ರೆ ಅಂದಾಗ, ಅಲ್ಲ ಭೂಮಿ ಅಮ್ಮನಿಗೆ ಏನಾರು ಆಗ್ಬಿಟ್ರೆ ನನ್ನ ಕೈಲಿ ಆಗಲ್ಲ ಅಂದಾಗ, ನೀನೇ ಹೋಗೇಳು, ನೀನು ಕಾಡಿನ ರಾಣಿ ಅಲ್ವಾ, ಮಾಲಾಶ್ರೀ ವರ್ಷನ್ ಅಲ್ವಾ ಅಂತ ಹೇಳಿದಾಗ, ಹೌದು ಸಾಹೇಬ್ರೆ ಕಾಡಿನ ರಾಣಿ ತುತ್ತು ಹೌದು, ಆದರೆ ನಮ್ಮ ಅತ್ತೆಗೆ ಏನಾರು ಆಗ್ಬಿಟ್ರೆ, ಮತ್ತು ನಾನು ಅದನ್ನೇ ಹೇಳ್ತಿರೋದು, ನಮ್ಮಮ್ಮನಿಗೆ ಏನಾರು ಆಗ್ಬಿಟ್ರೆ ಅಲ್ಲಿ ಅತ್ತೆ ಕಂಡ್ರೆ ಜವ ಅಮ್ಮ ಅಂದರೆ ಒಟ್ಟಿನಲ್ಲಿ ಫ್ಯಾಮಿಲಿಗೋಸ್ಕರ ಬದುಕ್ತಾ ಇದ್ದಾರೆ ಇಬ್ಬರು. ಸೊ ಅಂದಾಗ, ಸಾಹೇಬ್ರೆ ಈಗ ನೋಡಿ ಸಾಹೇಬ್ರೆ ಅದೇನು ಮಾಡ್ತೀರೋ ಏನಿಲ್ಲ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗಿ ಹೇಳ್ಬೇಕು ನೀವು. ನಾನು ಅಮ್ಮ ಅಂತ ಅಂದ್ಕೊಳ್ಳಿ, ನಿಮ್ಮಮ್ಮ ಸಂಗೀತಮ್ಮ ಅಂತ ಅಂದ್ಕೊಳ್ಳಿ, ನೀನು ನಮ್ಮಮ್ಮನ ಥರ ಯಾಕೆ ಮಾಡ್ತೀಯ, ನಮ್ಮಮ್ಮ ಎಕ್ಸ್ಟ್ರಾಡಿನರಿ ಆರ್ಟಿಸ್ಟ್ ಗೊತ್ತಾ ಅಂದಾಗ, ನಾನು ಮೀಡಿಯಮ್ ಬೇಕಾ, ಹೈ ರೇಂಜ್ ಬೇಕಾ, ಅಥವಾ ಸ್ಲೋ ಮೋಷನ್ ಬೇಕಾ, ಹೆಂಗೆ ಬೇಕು ಹೇಳಿ, ಹಂಗೆ ನಾನು ಚಚ್ಚಾಕ್ಬಿಡ್ತೀನಿ, ನಾನು ಮಹಾನಟಿ ಅಂತ ಹೇಳ್ತಾರೆ. ಸರಿ ಆಯಿತು, ಈಗ ನೀವು ಅಜಿತಾ, ನಾನು ಸಂಗೀತಮ್ಮ, ನೀವು ಹೋಗಿ ಏನು ಹೇಳಬೇಕಂದ್ರೆ, ಅಮ್ಮ ನೋಡಮ್ಮ ಹಿಂಗೆ ಅಂತ ಹೋಗಿ ಹೇಳ್ಬೇಕು ಅಂತ ಹೇಳ್ತಾರೆ. ಸೊ ಹಿಂಗೆ ಅಂತ ಅಂದ್ಬಿಟ್ಟು ಸಂಗೀತಮ್ಮನ ಅವತಾರನ ತಾಳ್ತಾಳೆ ರೀ ಭೂಮಿ. ಅಜಿತಾ ಕೂತ್ಕೊಳ್ಳೋ ಅನ್ನೋದು, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋದು. ಯಪ್ಪ ಎಕ್ಸ್ಟ್ರಾಡಿನರಿ ಅಂದರೆ ಎಕ್ಸ್ಟ್ರಾಡಿನರಿ. ಫುಲ್ಲು ಏನಂತಂದರೆ ಹಿಂಗೆ ಜಗ ಅನ್ಬೇಕು, ಆ ಥರ ರೌದ್ರಾವತಾರ ಅಂತಲೇ ಹೇಳ್ಬೋದು. ಅಜಿತ್ ಒಂದು ಕ್ಷಣ ಭಯ ಆಗೋಗುತ್ತೆ, ಭೂಮಿಗೆ ಇಷ್ಟ ಇಲ್ಲ ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಮತ್ತೆ ಕೋಪ ಮಾಡ್ಕೊಳ್ತಾರೆ. ಆಮೇಲೆ ಇಬ್ಬರದು ಫೈಟ್ ನಡೀತಾರೆ ರೂಮಲ್ಲಿ. ಇನ್ನು ದೇವಯಾನಿ ಮತ್ತು ಅಂಜು ಕೂಡ ಮಾತಾಡ್ಕೊತಾರೆ. ಏನು ಅಂತಂದರೆ, ಅಲ್ಲ ಏನಿದು ಹೆಂಗೆ, ಅವ್ರು ನೋಡಿದ್ರೆ ಕಾಂಟ್ರಾಕ್ಟ್ ಮದುವೆ ಮುಗಿಯುತ್ತೆ, ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ ಅಂದರೆ ಅದೇನು ಬೇಬಿ ಇದು, ಏನಿದು ಮಗುನ ಮಾಡ್ಕೊಳಕ್ಕೆ ರೆಡಿ ಆಗಿದ್ದಾರಲ್ಲ, ಏನು ಒಂದು ಅರ್ಥ ಆಗ್ತಿಲ್ಲ ಅಂದಾಗ, ಯಾವುದಾದ್ರೂ ಸ್ವಾಮೀಜಿನ ಕರ್ಕೊಂಬರೋಣ ಹಾಗೆ ಹೀಗೆ ಏನೇನೋ ತಿಪ್ಪರ್ಲಾಗ ಹಾಕ್ತಾರೆ. ಬಟ್ ಅದು ಯಾವುದು ವರ್ಕ್ ಆಗಲ್ಲ. ಒಟ್ಟಿನಲ್ಲಿ ಅಜಿತ್ ಭೂಮಿನ ದೂರ ಮಾಡಬೇಕಂತ ಇವ್ರು ಪಣ ತೊಟ್ಟು ನಿಂತಿದ್ದಾರೆ. ಇವ್ರು ನೋಡಿದ್ರೆ ಮಗು ಮಾಡ್ಕೊಳ್ಬೇಕು ಅಂತ ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.